ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಇಡೀ ಭಾರತ ಅಷ್ಟೆಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಈ ಮುಂಜಾನೆಯ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳವಯ್ಯ, ಮೃದು ವಚನವೇ ಸಕಲ ತಪಂಗಳವಯ್ಯ, ಸದು ವಿನಯವೇ ಸದಾ ಶಿವನ ಒಲುಮೆ, ಕೂಡಲ ಸಂಗಮ ದೇವ ನಂತಲ್ಲ ವಲ್ಲನಯ್ಯ. ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ಗ್ರಾಮ ಊರಲ್ಲ, ಇಡೀ ಬ್ರಹ್ಮಾಂಡವೇ ಒಂದು ಕೂಡಲ ಸಂಗಮ ದೇವ. ಈ ಕೂಡಲ ಸಂಗಮ ದೇವ ಬ್ರಹ್ಮಾಂಡದಲ್ಲಿ ಎಲ್ಲ ಮಾನವ ಜೀವರಾಶಿಗಳು, ನದಿಗಳು, ಸಮುದ್ರಗಳು ಎಲ್ಲವೂ ಕೂಡ ಈ ಭೂಮಿಯ ಮೇಲೆ ನಾವೆಲ್ಲರೂ ಇದ್ದೀವಿ. ಇದನ್ನು ನಡೆಸಿಕೊಂಡು ಹೋಗುವಾತ ನಿರಾಕಾರ ಒಂದು ಮಹಾ ಜ್ಞಾನ ಶಕ್ತಿ ಏನಿದೆಯಲ್ಲ ನಮ್ಮೆಲ್ಲರ ಒಳಗೆ, ಇಂಥವನಿಗೆ ಬಸವಣ್ಣನವರು ಕೂಡಲ ಸಂಗಮ ದೇವ ಎಂದು ಹೇಳಿದ್ದಾರೆ. ಇನ್ನೊಂದು ಬಸವಣ್ಣನವರ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಈ ನುಡಿ ಒಳಗಾಗಿ ನಡೆಯದಿದ್ದರೆ ಎಂತು ಒಲಿವನಯ್ಯ ನಮ್ಮ ಕೂಡಲ ಸಂಗಮ ದೇವ. ಇವತ್ತು ದೇಶದಲ್ಲಿ ರಾಜಕಾರಣಿಗಳಾದವರು, ಧರ್ಮದ ಬೋಧನೆ ಮಾಡ್ತಕ್ಕಂಥವರು, ಸಮಾಜ ಸೇವಕರು ಎಲ್ಲರೂ ಕೂಡ ಈ ಎರಡು ವಚನಗಳನ್ನು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ. ಇವತ್ತು ಭಾರತ ದೇಶದಲ್ಲಿ ಎಷ್ಟು 33 ಕೋಟಿ ಹಲವು ದೈವಗಳು ಇದ್ದಾವೆ ಅಂಥೇಳಿ, ಆ ದೈವಗಳ ಬೆನ್ನು ಹತ್ತಿ ಏನೋ ಸಿಗುತ್ತೆ ಅಂಥೇಳಿ ಪರದಾಡ್ತಾ ಇದ್ದಾರಲ್ಲ, ಆ ಯಾವುದೇ ಒಂದು ಈ 33 ಕೋಟಿ ಮಾನವ ನಿರ್ಮಿತ ದೇವರುಗಳಲ್ಲಿ ಒಂದಾದರೂ ದೇವರು ಇಂಥ ವಚನಗಳನ್ನು ಹೇಳಿದೆಯಾ? ಹೇಳಿ ನೋಡೋಣ. ಇಂಥ ವಚನ ಹೇಳಿದ್ದೇನಾ? ಇವನಾರವ 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 ಎಂದು ಎನಿಸದಿರಯ್ಯ ಎಂದು ಹೇಳಿದೆನಾ? ಉಳ್ಳವರು ಶಿವಾಲಯ ಮಾಡುವರು ಎಂದು ಯಾರಾದರೂ ಹೇಳಿದಾರಾ? ಯಾವ ಗ್ರಂಥದಲ್ಲಿದೆನಾ? ಶಿಕ್ಷಣದಲ್ಲಿದೆನಾ? ಎಲ್ಲಿಯೂ ಸಿಗೋದಿಲ್ಲ. ಏನಾದರೂ ಒಂದು ಸತ್ಯ ಸಿಗಬೇಕಾದರೆ ಜಗತ್ತಿನ ಮೊದಲನೇ ಅನುಭವ ಮಂಟಪದ ಮೂಲಕ ಲಿಂಗಾಯತ ಧರ್ಮಸ್ಥಾಪಕರು, 12ನೇ ಶತಮಾನದ ಪ್ರಧಾನಮಂತ್ರಿ ನಮ್ಮ ಬಸವಣ್ಣನವರು ಮತ್ತು ಶರಣರು ಎಂದು ಹೇಳಿಕೊಳ್ಳಲು ನಾವು ಕನ್ನಡದ ನೆಲದವರು, ಕರ್ನಾಟಕದವರಷ್ಟೇ ಅಲ್ಲ ಭಾರತೀಯರೆಲ್ಲರೂ ಒಪ್ಪಿಕೊಳ್ಳಬೇಕು. ಆವಾಗ ಮಾತ್ರ ನಾವು ನಿಜವಾದ ದೇವರನ್ನು ನಾವು ನಮ್ಮಲ್ಲಿಯೇ ಕಾಣಬಹುದು ಎಂದು ಹೇಳುತ್ತಾ, ತಮ್ಮೆಲ್ಲರ ಮನಕ್ಕೆ ಇಂತಹ ವಿಚಾರಗಳನ್ನು ತಟ್ಟಿದೆ ಆದರೆ ತಾವು ಕೂಡ ವಚನಗಳನ್ನು ಓದಿ ಎಂದು ವಿನಂತಿಸಿಕೊಳ್ತಾ, 145 ಕೋಟಿ ಭಾರತೀಯರಿಗೆ ಇಂತಹ ವಿಚಾರಗಳನ್ನು ತಲುಪುವ ಕಾರ್ಯ ನೀವು ಕೂಡಿ ಈ ಉಸಿರಿರುವವರೆಗೆ ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡೋಣ ಎಂದು ಹೇಳ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಇಡೀ ಭಾರತೀಯರಿಗೂ ಶರಣ.